ಮೈಸೂರು ಕೊಡಗಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರಾ? 2024ರ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ತಪ್ಪಿತ್ತು. ಇದೀಗ ರಾಜ್ಯ ರಾಜಕಾರಣಕ್ಕೆ ಮಾಜಿ ಸಂಸದರು ಎಂಟ್ರಿ ಕೊಡ್ತಾರಾ ಅನ್ನೋ ಪ್ರಶ್ನೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಟಿಕೆಟ್ ಸಿಕ್ಕಿರಲಿಲ್ಲ. ಈಗ ಮೈಸೂರಿನ ಹಳೆಯ ಕ್ಷೇತ್ರವಾಗಿರುವ ಚಾಮರಾಜ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ಕ್ಷೇತ್ರದಲ್ಲಿ ಸಂಘಟನೆಯನ್ನ ಆರಂಭ ಮಾಡಿದ್ದಾರೆ ಪ್ರತಾಪ್ ಸಿಂಹ. ಈ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಲುವ ಇರಾದೆಯಲ್ಲಿದ್ದಾರೆ. ಹಾಗಾದರೆ ವರಿಷ್ಠರ ಮಟ್ಟದಲ್ಲಿಯೇ ಅವರಿಗೆ ಟಿಕೆಟ್ ಸಿಗುವಂತಹ, ಚುನಾವಣೆಗೆ ಸ್ಪರ್ಧಿಸುವಂತಹ ಆಶ್ವಾಸನೆ ಏನಾದರೂ ಸಿಕ್ತಾ? ಲೋಕಸಭೆಯಿಂದ ಇದೀಗ ವಿಧಾನಸಭೆಗೆ ಚಾಮರಾಜ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ, ಸಂಘಟನೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. 2014 ಮತ್ತು 19ರಲ್ಲಿ 2 ಬಾರಿ ಸಂಸದರಾಗಿದ್ದರು. 2024ರಲ್ಲಿ ಅವರ ಬದಲಾಗಿ ಯದುವೀರ್ ಒಡೆಯರವರಿಗೆ ಕೊಡಗು ಮತ್ತು ಮೈಸೂರು ಲೋಕಸಭಾ ಟಿಕೆಟ್ ಅನ್ನು ಕೊಡಲಾಯಿತು. ಆದರೂ ಕೂಡ ಕೆಲವೊಂದಿಷ್ಟು ಅಸಮಾಧಾನವನ್ನು ಹೊರ ಹಾಕಿದಾಗಲೂ ಕೂಡ ಪಕ್ಷದಲ್ಲೇ ಇದ್ದಾರೆ. ಇದೀಗ ರಾಜ್ಯ ರಾಜಕಾರಣದತ್ತ ಬರ್ತಾ ಇದ್ದಾರೆ. ಚಾಮರಾಜ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ. 1994ರಿಂದ ಸತತವಾಗಿ ಬಿಜೆಪಿ ಗೆದ್ದಿದೆ. ಹೀಗಾಗಿ ಅವರು ಆ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ. ನಾನು ರಾಜ್ಯ ರಾಜಕಾರಣಕ್ಕೆ ಬಂದಿದ್ದೇನೆ, ಇದು ಸಹಜ. ಕೇಂದ್ರದ ರಾಜಕಾರಣ ಮುಗಿದ ಮೇಲೆ ರಾಜ್ಯಕ್ಕೆ ಬರಬೇಕು. ಪ್ರತಾಪ್ ಸಿಂಹ ಅವರ ಮಾತು. ಎಲ್ಲ ದೃಷ್ಟಿಯಿಂದಲೂ ಕೂಡ ಚಾಮರಾಜ ಕ್ಷೇತ್ರ ಅನುಕೂಲಕರವಾಗಿದೆ. ಹೀಗಾಗಿ ಚಾಮರಾಜ ಕ್ಷೇತ್ರವನ್ನು ನಾನು ಆಯ್ಕೆ ಮಾಡಿಕೊಳ್ತೀನಿ. ಹೀಗಾಗಿ ಇಲ್ಲಿಂದಲೇ ಚಟುವಟಿಕೆಯನ್ನು ಆರಂಭಿಸಿದ್ದೀನಿ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಸರಿ ಹೇಳಿದ್ದೀನಿ, ಹಿಂದೆ ಮಾಧ್ಯಮಗಳಲ್ಲೂ ಹೇಳಿದ್ದೀನಿ, ಪಾಡ್ಕಾಸ್ಟ್ಗಳಲ್ಲೂ ಹೇಳಿದ್ದೀನಿ. ಕೇಂದ್ರಕ್ಕೆ ಹೋಗಲಿಲ್ಲ ಅಂದರೆ ರಾಜ್ಯದಲ್ಲಿ ಇರಲೇಬೇಕಲ್ವಾ? ನೋಡಿ, ಇಲ್ಲಿ ಇರುವಂತಹ ನಮ್ಮ ಹಿತೈಷಿಗಳು ಯಾರೇ ಇರ್ಬೋದು, ಎಲ್ಲ ಚಾಮರಾಜ ಕ್ಷೇತ್ರದವರೇ ಮ್ಯಾಕ್ಸಿಮಮ್ ಇರುವಂಥದ್ದು. ಹಾಗಾಗಿ ಇಲ್ಲಿ ಈ ಕ್ಷೇತ್ರನೂ ಕೂಡ ಇವತ್ತು ಕಾಂಗ್ರೆಸ್ಸಿನ MLA ಇದ್ದಾರೆ. ಇಲ್ಲಿ ಅವಕಾಶಗಳಿದೆ. ಶಂಕರಲಿಂಗೇಗೌಡರಂತಹ ಒಬ್ಬ ಜನಪರ ವ್ಯಕ್ತಿ, ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದಂಥವ್ರು, ಎಲ್ಲರ ಜೊತೆ ಸ್ನೇಹ ವಿಶ್ವಾಸ ಇದ್ದಂತಹ ಶಂಕರಲಿಂಗೇಗೌಡರನ್ನ ಸತತವಾಗಿ 4 ಸರಿ ಗೆಲ್ಲಿಸಿದಂಥ ಕ್ಷೇತ್ರ, ಒಳ್ಳೆತನಕ್ಕೆ ಬೆಲೆ ಕೊಡುವಂಥ, ಮಣೆ ಹಾಕುವಂಥ ಕ್ಷೇತ್ರ. ಸಹಜವಾಗಿಯೇ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದ್ದೀನಿ. ಹಾಗೂ ನಮ್ಮ ಕಾರ್ಯಕರ್ತರು ಇರ್ಬೋದು, ನಮ್ಮೆಲ್ಲರ ಹಿತೈಷಿಗಳಿರ್ಬೋದು, ಅವರ ಅಪೇಕ್ಷೆನೂ ಅದಾಗಿದೆ. ಸಾಮಾನ್ಯವಾಗಿ ಯಾವುದೇ ಕ್ಷೇತ್ರ ಆಗಲಿ, ನಾವೊಂದು ಕ್ಷೇತ್ರವನ್ನು ಯೋಚನೆಯನ್ನು ಮಾಡಿ, ಅದರ ಸಾಧಕ ಬಾಧಕಗಳನ್ನು ಯೋಚನೆಯನ್ನು ಮಾಡಿ ನಾವು ತಯಾರಿಯನ್ನು ಮಾಡ್ತೀವಿ. ಖಂಡಿತ ನಾನು ತಯಾರಿ ಮಾಡ್ತಾಯಿದ್ದೀನಿ. ನಾನು ಬಹಳ ಸರಿ ಹೇಳಿದ್ದೀನಿ, ಹಿಂದೆ ಮಾಧ್ಯಮಗಳಲ್ಲೂ ಹೇಳಿದ್ದೀನಿ, ಪಾಡ್ಕಾಸ್ಟ್ಗಳಲ್ಲೂ ಹೇಳಿದ್ದೀನಿ. ಕೇಂದ್ರಕ್ಕೆ ಹೋಗಲಿಲ್ಲ ಅಂದರೆ ರಾಜ್ಯದಲ್ಲಿ ಇರಲೇಬೇಕಲ್ವಾ? ನೋಡಿ, ಇಲ್ಲಿ ಇರುವಂತಹ ನಮ್ಮ ಹಿತೈಷಿಗಳು ಯಾರೇ ಇರ್ಬೋದು, ಎಲ್ಲ ಚಾಮರಾಜ ಕ್ಷೇತ್ರದವರೇ ಮ್ಯಾಕ್ಸಿಮಮ್ ಇರುವಂಥದ್ದು. ಹಾಗಾಗಿ ಇಲ್ಲಿ ಈ ಕ್ಷೇತ್ರನೂ ಕೂಡ ಇವತ್ತು ಕಾಂಗ್ರೆಸ್ಸಿನ MLA ಇದ್ದಾರೆ. ಇಲ್ಲಿ ಅವಕಾಶಗಳಿದೆ. ಶಂಕರಲಿಂಗೇಗೌಡರಂತಹ ಒಬ್ಬ ಜನಪರ ವ್ಯಕ್ತಿ, ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದಂಥವ್ರು, ಎಲ್ಲರ ಜೊತೆ ಸ್ನೇಹ ವಿಶ್ವಾಸ